ಜಾಗದಲ್ಲಿ 197 ಹುಲಿ ಇದೆ. 97 ಹುಲಿ ಜಾಸ್ತಿ ಇದೆ. ಕಾಡು ಸಾಕಾಯ್ತಿಲ್ಲ ಅವ್ರಿಗೆ. ಕಾಡು ಸಾಕಾಗ್ತಿದಾಗ ನೀವು 10% ಯಾಕೆ ಯೂಸ್ ಮಾಡ್ತಿದ್ರೆ ಸಫಾರಿ ಒಳಗಡೆ ಹೋಗಕ್ಕೆ ಯಾರು ಪರ್ಮಿಷನ್ ಕೊಟ್ಟರು? ಯಾಕೆ ಹೋಗ್ಬೇಕು? ಅದು ಅವಿರ ಜಾಗ ಕಾಡು ಅಂದ್ರೆ ಅದು ನೈಸರ್ಗಿಕವಾಗಿರೋದು. ಅಲ್ಲಿ ಗಿಡನೂ ಹಾಕ್ಬಾರ್ದು. ಹುಲಿ ತನ್ಪಡು ತಾನೇ ಸಾಯ್ಬೇಕು. ಆನೆ ತನ್ಪಡು ಅದು ನ್ಯಾಚುರಲ್. ನೀವು ಅವಾಗ ನೀರು ಕುಡಿಸೋದು, ಬೋರ್ ಹಾಕ್ಸೋದು, ಹುಲ್ಲು ಬೆಳೆಸಕ್ಕೆ ಹೋದ್ರೆ ಈ ತರ ಜಾಸ್ತಿ ಆಯ್ತಾ? ನಾವು ಸಾಯಿಸ್ಬಾರ್ದು. ನಾವು ಅವಾಗಿದ್ದಾವೆ ಸಾಯ್ಬೇಕು. ಅದು ನ್ಯಾಚುರಲ್. ನೀವು ಹುಲಿ ಸಾಕ್ತಾ 300 ನಾವು ತಿನ್ನಕ್ ಆಮೇಲೆ ಲಾಸ್ಟ್ ನಿಮ್ನು ತಿನ್ನಕ್ಕೆ ಇರ್ಕತ್ತವ. ಯಾರು ತಿನ್ನೋದು ಬೇಡಿ. ಆ ಹುಲಿನ ಕಂಟ್ರೋಲ್ ಆಗ್ಬೇಕಾದ್ರೆ ನಾವು ಮಾನವ ಹಸ್ತಕ್ಷೇಪ ಒಳಗಡೆ JCB ತಗೊಂಡು ಅವರೆಲ್ಲ ಒಳಗಡೆ ಕೆಲಸ ಮಾಡ್ತಾರೆ. ಹುಲ್ಲು ಹಾಕ್ತೀನಿ, ಬೋರ್ ಹಾಕ್ತೀನಿ. ಒಂದ್ ಕಡೆ ಕೆರೆನೂ ಇದೆ. ಆ ಕೆರೆ ನಾನು ತೋರ್ಸ್ಕೊಡ್ತೀನಿ ನಿಮ್ಗೆ. ಆ ಕೆರೆಯಲ್ಲಿ ವರ್ಷ ಪೂರ್ತಿ ನೀರು ತಿನ್ನಲ್ಲ. ಅಲ್ಲಿ ಬೋರ್ ಹಾಕಡೆ ಏನ್ ಸರ್? ವರ್ಷ ಪೂರ್ತಿ ನೀರು ತಿನ್ನಲ್ಲ. ಪಕ್ಕದಲ್ಲಿ ಬೋರ್ ಹಾಕ. ಯಾರ ಬಂಡೀಪುರ ಗೊತ್ತಿರ್ಬೋದು. ಪಕ್ಕದಲ್ಲಿ ನೀರು, ಪಕ್ಕದಲ್ಲಿ. ಇದ್ರ ಉದ್ದೇಶ ಏನ್ ಸರ್? ಹಾಗಾದ್ರೆ ಒಂಚೂರು ಇದೆಲ್ಲ ನೀವು ಕೂಲಂಕುಷವಾಗಿ ಹೇಳಿ. ಮತ್ತೆ ಅಲ್ಲಿ ಹುಲಿಯಮ್ಮ ದೇವಸ್ಥಾನ ಸಿಕ್ಕಾಪಟ್ಟೆ ಫಿಲಂ ಆಕ್ಟರ್ಗಳು ಎಲ್ಲ ಡ್ರಿಂಕ್ಸ್. ನಾವು ವಿಡಿಯೋ ಮಾಡಿ ಸೌಂಡ್ಸ್ಗಳು ಇಲ್ಲಿ ಕೆಂಪೇಪುರದ ಹತ್ರ ಎಲ್ಲ ಫಿಲಂ ಬಂದಲ್ಲಿ ಉಳ್ಕೊಂಡು ಹಿಂಗೆಲ್ಲ ಮಾಡ್ತಾರೆ. ಹಾಗಾಗಿ ಜೊತೆಗೆ ನೀವು ಒಳಗಡೆ ದೇವಸ್ಥಾನಗಳಿದೆ ಸರ್. ಬೇಲ್ಕುಪ್ಪೆ ದೇವಸ್ಥಾನಕ್ಕೆ ಬರ್ಕಳಿ ನೋಡ್ಬೇಡಿ. ಬೇಲ್ಕುಪ್ಪೆ ದೇವಸ್ಥಾನಕ್ಕೆ ವರ್ಷ ಪೂರ್ತಿ ಬಿಡ್ಬೇಕು. ಬಿಡದೆ ಹೋದ್ರೆ ನಾವು ಒಳಗಡೆ ನುಗ್ತೀವಿ. ನೀವು ಕೇಸ್ ಹಾಕೊಂಡ್ರೆ ಜೈಲಿ 15 kg ಅಕ್ಕಿ ಕೊಡೋದು ರೈತ ಕಳ್ಳನ್ಗ. ಊರ್ನ ಕೊಡೋದು 5 kg ನಂಗ 15 kg ಕೊಡ್ತೀನಿ. ಅಲ್ಲೇ ಬಂದು ಗಂಟ ಇಡ್ತೀಯಲ್ಲ. ಆಮೇಲೆ 650 ರೂಪಾಯಿ ಕುರಿಯಲ್ಲಿ 5 ಜನ ನಮ್ಮ ಮಟ್ಟಿ ನಾನು ಹೇಳ್ತೀನಿ. ನಮ್ಮವ್ವ ನಮ್ಮ ಅಪ್ಪ ಅಂದ್ರೆ ನನಗಾಲಿ 3000 ರೂಪಾಯಿ ಬರ್ತದೆ ತಿಂಗಳಿಗೆ. ಜೈಲೇ ಉಳ್ಕತೀವಿ ನಾವು. ನಮಗೆ ಬೇಕಾಗಿಲ್ಲ. ನೀವು ಕೇಸ್ ಹಾಕ್ತೀವಿ ಅಂದ್ರೆ ನಾವು ಜೈಲು ರೆಡಿ. ಎಲ್ಲಾ ಜೈಲು ಹೋಗಿ ಬಂದಿದ್ದರು. ಆಗ ಇಲ್ಲಿ ಮಾಡಲ್ಲ ನೀವು. ನನಗೆ ಗೊತ್ತು ಮಾಡಲ್ಲ. ನಮ್ಮ ತಾಯಿ ಇಸ್ಪೇವ್ರು 3 ಗಂಟೆ ರಸ್ತೆ ನೋಡಿದ್ರೆ ಮಾಡಲ್ಲ ನೀವು. ಈಗ ನಾವು ಕೇಸ್ ಹಾಕ್ಬೇಕು. ಹಿಂದೆ ಕೇಸ್ ಹಾಕ್ತೀವಿ. ಒಂದು ಕೇಸು ಹಾಕಲ್ಲ ನೀವು. ಹಾಕಿ ಕೇಸ್ ಅಂದ್ರೆ ನೀವು ಇಲ್ಲಿಗಲ್ ಮಾಡಿದ್ರೆ ಅವ್ರ ಮೇಲೆ ಒಂದು ದೇವಸ್ಥಾನಕ್ಕೆ ನಮ್ಗೆ ಹೋಗಕ್ಕೆ ನಿಮ್ಗೆ ಯಾವ್ದು ಪರ್ಮಿಷನ್ ಬೇಕಾಗಿಲ್ಲ. ನಮ್ ದೇಶಕ್ಕೆ ಹೋಗಕ್ಕೆ ನಿಮ್ಮ ಪರ್ಮಿಷನ್ ನಮ್ಗೆ ಅಗತ್ಯವಿಲ್ಲ. ನಾವು ಹೋಗ್ತೀವಿ. ಜೊತೆಗೆ ಈಗ ಎಮ್ಮೆ ಮಿಲ್ಸು ನೀವು ಬಂದಿದ್ರೆ ನಮ್ಮ ಅಲ್ಲಿ ಈ ಕಡೆ ಇಟ್ಕೊಳ್ಳೋದು ಅರ್ಥ ಬಿಡ್ತಾರೆ. ಅಲ್ಲಿ ಹುಲಿ ಸಂರಕ್ಷಣಾ ಪ್ರದೇಶ ಮಾಡ್ಬೇಕು ಅಂತ ಮಾಡ್ತಾರೆ. ಅವೆಲ್ಲ ಮಾಡಕ್ ಹೋಗ್ಬೇಡಿ. ಈಗಾಗಲೇ ಏನು ಸಫಾರಿ ರೆಸಾರ್ಟ್ಗಳು ಇಲ್ಲಿಗಳು ಇದೆಲ್ಲ ದಯವಿಟ್ಟು ನಿಮ್ಮ ಮೇಲೆ ನಮ್ಗೆ ನಂಬಿಕೆ ಇದೆ. ಸಂಪೂರ್ಣ ನಂಬಿಕೆ ಇದೆ. ಇದನ್ನ ಮಾಡ್ಕೊಡ್ಬೇಕು ಅಂತ ನಿಮ್ ಗಮನಕ್ಕೆ ಕೇಳ್ತೇನೆ.